ಇನ್ನು ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನ ಬಳಿ ವಿಮಾನ ಪತನ ಆಗಿರುವಂತದ್ದು ದುರಂತದ ಬಗ್ಗೆ ತೀವ್ರ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನ ಬಳಿ ವಿಮಾನ ಪತನ ದುರಂತದ ಬಗ್ಗೆ ತೀವ್ರ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ವಿಮಾನ ದುರಂತ ನನಗೆ ಆಘಾತ ಮತ್ತು ದಿಗ್ಭ್ರಮೆಯನ್ನ ಉಂಟು ಮಾಡಿದೆ. ಇದು ಅತ್ಯಂತ ಹೃದಯ ವಿದ್ರಾವಕ ಘಟನೆ. ಅಫ್ಕೋರ್ಸ್ ಇದು ಅತ್ಯಂತ ಹೃದಯ ವಿದ್ರಾವಕ ಘಟನೆ. ಕಾರಣ ವಿಮಾನ ದುರಂತದಲ್ಲಿ ಸುಮಾರು 242 ಜನ ಸಾವನ್ನಪ್ಪಿರುವಂತದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರು ಅಸುನೀಗಿದ ಪ್ರಯಾಣಿಕರ ಕುಟುಂಬಗಳಿಗೆ ದುಃಖ ತಪ್ತ ಸಂತಾಪಗಳು ಅಂತ ಹೇಳಿ ತಿಳಿಸಿದ್ದಾರೆ. ಅಂದ್ರೆ ಅವರ ಕುಟುಂಬಗಳಿಗೆ ಸಂತಾಪ ಸಿಗ್ಲಿ ಅಂತ ಹೇಳಿ, ಇನ್ನು ಗಾಯಾಳುಗಳು ಶೀಘ್ರ ಗುಣಮುಖರಾಗ್ಲಿ ಅಂತ ಕೂಡ ಪ್ರಾರ್ಥಿಸ್ತೇನೆ. ಬಹುಶಃ ಅಲ್ಲಿ ಗಾಯಾಳುಗಳು ಇರ್ಲಿಕ್ಕಿಲ್ಲ, ಇದ್ರೂ ಕೂಡ ಅವರೆಲ್ಲರೂ ಕೂಡ ಶೀಘ್ರವಾಗಿ ಗುಣಮುಖರಾಗ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಅಂತ ಹೇಳಿ ನೋಡಿ ಟ್ವೀಟ್ ಮುಖಾಂತರ ತಮ್ಮ ಒಂದು ಕಳಕಳಿಯನ್ನ, ತಮ್ಮ ಒಂದು ಭಾವನೆಯನ್ನ ತಿಳಿಸಿದ್ದಾರೆ, ಸಂತಾಪವನ್ನ ಸೂಚಿಸಿದ್ದಾರೆ. ಟ್ವೀಟ್ ಮೂಲಕ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಏರ್ ಇಂಡಿಯಾ ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಟ್ವೀಟ್ ಮಾಡೋದ್ರ ಮುಖಾಂತರ ಈ ಒಂದು ಘಟನೆ ನನಗೆ ಆಘಾತ ತಂದಿದೆ, ದಿಗ್ಭ್ರಮೆ ತಂದಿದೆ, ಹೃದಯ ವಿದ್ರಾವಕ ಘಟನೆ ಇದು. ಆ ಒಂದು ವಿಮಾನ ದುರಂತದಲ್ಲಿ ಮೃತಪಟ್ಟಂತಹ ಕುಟುಂಬಗಳಿಗೆ ದುಃಖವನ್ನ ತಡ್ಕೊಳ್ಳುವಂತಹ ಶಕ್ತಿ ಕೊಡ್ಲಿ. ಹಾಗೆ ಆ ಒಂದು ಘಟನೆಯಲ್ಲಿ ಗಾಯಾಳುಗಳೇನಾದ್ರು ಇದ್ರೆ ಅವರು ಬೇಗ ಶೀಘ್ರವಾಗಿ ಗುಣಮುಖರಾಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಅಂತ ಹೇಳಿ ತಮ್ಮ ಒಂದು ಸಂತಾಪವನ್ನ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ.